ನಟ ಡಿಬಸ್ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾಗಿನಿಂದ ಮಗ ವಿನೀಶ್ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾನೆ. ತಂದೆಯನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನಾನು ಅಪ್ಪನ ಬಳಿ ಹೋಗಬೇಕು ಅಂತ ಹಠ ಹಿಡಿದಿದ್ದಾನಂತೆ. ಹೌದು, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ತಂದೆಯನ್ನ ಕಂಬಿ ಹಿಂದೆ ನೋಡಲಾರದೆ ಮಗ ಕಣ್ಣೀರು ಹಾಕುತ್ತಿದ್ದಾನೆ. ಇಂದು ವಿನೀಶ್ ದರ್ಶನ್ ಅವರನ್ನ ನೋಡಲು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದು ತಂದೆಗಾಗಿ ಹಣ್ಣು ಹಾಗೂ ಡ್ರೈ ಫ್ರೂಟ್ಸ್ ತಂದಿದ್ದಾನೆ. ದರ್ಶನ್ ಜೈಲಿನಲ್ಲಿ ಇರುವಾಗ ಮಗ ವಿನೀಶ್ ಶಾಲೆಗೆ ಸರಿಯಾಗಿ ಹೋಗುತ್ತಿಲ್ಲವಂತೆ. ತಂದೆಯ ನೋವಿನಿಂದ ದಿನನಿತ್ಯ ಒಂಟಿಯಾಗಿ ಕುಳಿತು ತಂದೆ ಜೊತೆಗಿನ ಫೋಟೋ ವಿಡಿಯೋ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಾನಂತೆ. ಮಗನ ಪರಿಸ್ಥಿತಿ ನೋಡಲಾರದೆ ತಾಯಿ ವಿಜಯಲಕ್ಷ್ಮಿ ಅವರು ಇಂದು ದರ್ಶನ್ ಅವರನ್ನ ನೋಡಲು ಕಳುಹಿಸಿದ್ದಾರೆ. ಇಂದು ದರ್ಶನ್ ಅವರನ್ನ ಭೇಟಿ ಮಾಡಿದ ಬಳಿಕ ವಿನೀಶ್ ತುಂಬಾನೇ ಭಾವುಕರಾಗಿದ್ದು ತಂದೆಯನ್ನ ತಬ್ಬಿಕೊಂಡು ಯಾವಾಗ ಬರ್ತೀರಾ ಅಪ್ಪ, ನೀವಿಲ್ಲದೆ ನನಗೆ ಇರಲು ಆಗುತ್ತಿಲ್ಲ ಅಂತ ತಮ್ಮ ನೋವನ್ನ ತೋಡಿಕೊಂಡಿದ್ದಾನೆ. ದರ್ಶನ್ ಅವರು ಮಗನಿಗೆ ಸಮಾಧಾನ ಮಾಡಿ ಕಳುಹಿಸಿ ಕೊಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಸಹ ಮಗನನ್ನ ಸಮಾಧಾನ ಪಡಿಸಿ ಶಾಲೆಗೆ ಹೋಗುವಂತೆ ಹೇಳಿದರೂ ಕೂಡ ನಾನು ಅಪ್ಪ ಬರುವ ತನಕ ಹೋಗಲ್ಲ ಅಂತ ಕಣ್ಣೀರು ಹಾಕುತ್ತಿದ್ದಾನಂತೆ. ಮುದ್ದಾದ ಮಗ ಹಾಗೂ ಸುಂದರವಾದ ಪತ್ನಿ ಇರುವಾಗ ದರ್ಶನ್ ಈ ರೀತಿ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ.